ಎಲ್ಲರಿಗೂ ನಮಸ್ಕಾರ. SMQ ಡಿಜಿಟಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾವು ನಾಡ ಕಚೇರಿ 5.0 ವರ್ಷನ್ನಲ್ಲಿ ಯಾವ ಥರ OBC ಸರ್ಟಿಫಿಕೇಟ್ನ ಅಪ್ಲೈ ಮಾಡೋದಂತ ತಿಳ್ಕೊಳ್ಳೋಣ. ವೀಕ್ಷಕರೇ, ಮೊದಲು ನಾವು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ಮೇಲೆ ಸರ್ಚ್ ಟ್ಯಾಬಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡಿ. ನಾಡ ಕಚೇರಿ ಅಂತ ಟೈಪ್ ಮಾಡಿದ ತಕ್ಷಣ ತಮಗೆ ಇಲ್ಲಿ ಬರುತ್ತೆ AJSK ಹೋಮ್ ಪೇಜ್ ಅಂತ ಬರುತ್ತೆ. ಈ ಕಡೆಯಿಂದ ಕೆಳಗಡೆ ಮೂರನೇ ಆಪ್ಷನ್ ಅಂತ ಇದೆ ನೋಡಿ, ಲಾಗಿನ್ ಪಬ್ಲಿಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾಡ ಕಚೇರಿಯ 5.0 ವರ್ಷನ್ಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಅಲ್ಲಿ ತಾವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಸದ್ಯ ನಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ತಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಗೆಟ್ OTP ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ತಮ್ಮ ಆಧಾರ್ಗೆ ರಿಜಿಸ್ಟರ್ ಇರುವ ಮೊಬೈಲ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ತಕ್ಷಣ ತಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಬ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ 4ನೇದಿದೆ ನೋಡಿ, OBC ಸರ್ಟಿಫಿಕೇಟ್ ಸೆಂಟ್ರಲ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ಡೂ ಯು ಹ್ಯಾವ್ ರೇಷನ್ ಕಾರ್ಡ್, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಎಸ್ ಅಂತ ಕೊಟ್ಟು ತಾವು ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಮುಂದುವರಿಸ್ಬೋದು. ಇಲ್ಲದೇ ಇದ್ದರೆ ಈ ಸದ್ಯ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ನಮ್ಮ ಅಭ್ಯರ್ಥಿದು, ಸೊ ನೋ ಅಂತ ಕೊಟ್ಟಿದ್ದೀನಿ. ನೋ ಅಂತ ಕೊಟ್ಟು ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ತಮ್ಮ ಆಧಾರಲ್ಲಿ ಯಾವ ತರಹ ಹೆಸರಿದೆ ಅದೇ ತರಹ ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಮ್ಮ ಅಭ್ಯರ್ಥಿಯ ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆ ಅದೇ ಥರ ಹೆಸರನ್ನ ಎಂಟರ್ ಮಾಡಿ. ಕೆಳಗಡೆ ಆಧಾರ್ ನಂಬರ್ ಅಂತ ಇದೆ ನೋಡಿ, ಆಧಾರ್ ನಂಬರ್ನ ಎಂಟರ್ ಮಾಡಿ. ಆಧಾರ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ತರಹ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ತಮ್ಮ ಜಿಲ್ಲೆ ಯಾವುದಿದೆ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕು ಯಾವುದೇ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ರೂರಲ್ಲು ಮತ್ತು ಅರ್ಬನ್ ಅಂತ 2 ಆಪ್ಷನ್ ಇದೆ. ರೂರಲ್ ಇದ್ದರೆ ಗ್ರಾಮೀಣ, ಅರ್ಬನ್ ಇದ್ದರೆ ಪಟ್ಟಣ. ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಮ್ಮದು ಅರ್ಬನ್ ಇದೆ, ಸೊ ಹೀಗಾಗಿ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅರ್ಬನ್ ಟೌನ್, ನಮ್ಮ ಟೌನ್ ಯಾವುದಿದೆ, ವಾರ್ಡ್ ನಂಬರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲಿಕನ್ಸ್ ನೇಮ್ ಅಂತ ಇದೆ ನೋಡಿ, ಇಲ್ಲಿ 4 ಆಪ್ಷನ್ ಬರುತ್ತೆ. ಶ್ರೀ, ಶ್ರೀಮತಿ, ಕುಮಾರಿ, ಕುಮಾರ್. ಶ್ರೀ ಅಂತಂದರೆ ಹಿರಿಯ ವಯಸ್ಕರು, ಶ್ರೀಮತಿ ಅಂದರೆ ಮದುವೆ ಆದ ಮಹಿಳೆಯರು, ಕುಮಾರಿ ಅಂದರೆ ಮದುವೆ ಆಗದ ಹೆಣ್ಮಕ್ಕಳು, ಮತ್ತು ಕುಮಾರ್ ಅಂದರೆ ಮದುವೆ ಆಗದ ಗಂಡು ಮಕ್ಕಳು. ಇದ್ರ ಯಾವ್ದು ನಿಮಗೆ ಸಂಬಂಧಪಟ್ಟಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಕುಮಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ 2ನೇ ಕಾಲಮು ಫಾದರ್ ಆರ್ ಹಸ್ಬೆಂಡ್ ನೇಮ್ ಅಂತ ಇದೆ. ಇಲ್ಲಿ ನೋಡಿ ಸನ್ ಆಫ್, ವೈಫ್ ಆಫ್ ಒಂದು ಬಾರ್ ಬರುತ್ತೆ, ಮತ್ತು ಡಾಟರ್ ಆಫ್ ಅಂತ 4 ಆಪ್ಷನ್ ಇದೆ. ಸನ್ ಆಫ್ ಅಂದರೆ ಇವರ ಮಗ ಅಂತ ಅರ್ಥ, ವೈಫ್ ಆಫ್ ಅಂದರೆ ಇವರ ಪತ್ನಿ ಎಂದರ್ಥ, ಮತ್ತು ಇಲ್ಲಿ ಡಾಟರ್ ಆಫ್ ಅಂತಿದೆ ನೋಡಿ, ಇಲ್ಲಿ ಇವರ ಮಗಳು ಅಂತ ಅರ್ಥ. ಇದು ಹೈಫನ್ ಇದ್ದರೆ ಇದು ಪರ್ಟಿಕ್ಯುಲರಾಗಿ ಸಿಂಗಲ್ ಪೇರೆಂಟ್ ಇರ್ತಾರೆ ನೋಡಿ, ಅವ್ರಿಗೆ ತಂದೆ ಇಲ್ಲದ ಅಂದರೆ ದೇವದಾಸಿಯ ಮಕ್ಕಳು ಇರ್ತಾರಲ್ಲ ಅಂಥವರು ಈ ಕಾಲಮ್ನ ಯೂಸ್ ಮಾಡಬಹುದು. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ನಾನು ಇಲ್ಲಿ ಸನ್ ಆಫ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ತಂದೆ ಹೆಸರನ್ನು ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕಾಲಮು ನಮ್ಮ ತಾಯಿ ಹೆಸರು. ನಿಮ್ಮ ತಾಯಿ ಹೆಸರು ಯಾವ ಥರ ಇದೆ ಅದನ್ನೇ ಎಂಟರ್ ಮಾಡಿ. ಇನ್ನೊಂದು ವಿಶೇಷ ಹೇಳಬೇಕಂತಂದರೆ, ಕೆಲವೊಬ್ಬರು ಜಾಬ್ಗೆ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೆ ವೆರಿಫಿಕೇಷನ್ ಇರುತ್ತೆ. OBC ಸರ್ಟಿಫಿಕೇಟ್ ಫ್ರೆಶಲ್ಲಿ ಅಪ್ಲೈ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಬನ್ನಿ ಅಂತ ಹೇಳಿರ್ತಾರೆ. ಅಂತಹ ಅಭ್ಯರ್ಥಿಗಳು ತಮ್ಮ 10ನೇ ತರಗತಿ ಅಂಕಪಟ್ಟಿಯಲ್ಲಿ ಯಾವ ತರಹ ಇರುತ್ತೆ ಸ್ಪೆಲ್ಲಿಂಗು, ಅದೇ ಥರ ನಿಮ್ಮ ತಂದೆ ಹೆಸರಾಗಲಿ, ತಾಯಿ ಹೆಸರಾಗಲಿ, ನಿಮ್ಮ ಹೆಸರಾಗಲಿ ಅದೇ ತರಹನೇ ಎಂಟರ್ ಮಾಡಿ. ಇನ್ನು ನೋಡಿ, ನೆಕ್ಸ್ಟು ಅಡ್ರೆಸ್ ಕಾಲಮ್ ಇದೆ. ಅಡ್ರೆಸ್ ಕಾಲಮಲ್ಲಿ ನಿಮ್ಮ ಊರು, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ನಿಮ್ಮ ಪೋಸ್ಟು ಯಾವುದಿದೆ ಅದನ್ನು
ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಪಿನ್ ಕೋಡ್ ಯಾವುದಿದೆ ಅದನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಇಮೇಲ್ ಐ ಡಿಯನ್ನು ಕೇಳುತ್ತೆ. ಇಮೇಲ್ ಐ ಡಿಯನ್ನು ಕಡ್ಡಾಯವಾಗಿ ಎಂಟರ್ ಮಾಡಿ. ಯಾಕಪ್ಪ ಅಂತಂದರೆ ನಿಮ್ಮ ಒ ಬಿ ಸಿ ಸರ್ಟಿಫಿಕೇಟ್ ನಾಳೆ ಅಪ್ರೂವಲ್ ಆದ ತಕ್ಷಣ ತಮಗೆ ಇಮೇಲ್ ಮುಖಾಂತರ ಒಂದು ಸಾಫ್ಟ್ ಕಾಪಿ ಬರುತ್ತೆ. ಒಂದು ವೇಳೆ ನೀವು ಇದನ್ನು ಅಪ್ಲೈ ಮಾಡಿರೋ ಒ ಬಿ ಸಿ ಸರ್ಟಿಫಿಕೇಟು ಕಳ್ಕೊಂಡಿದ್ರೆ, ನಂಬರ್ ಸೇವ್ ಇಲ್ಲದೆ ಇದ್ದರೆ, ಆರ್ ಡಿ ನಂಬರ್ ಗೊತ್ತಿಲ್ಲದೆ ಇದ್ದರೆ, ಅಂತಹ ಸಮಯದಲ್ಲಿ ತಮ್ಮ ಇಮೇಲ್ ಐ ಡಿ ಬಹಳ ಉಪಯುಕ್ತವಾಗುತ್ತದೆ. ಸೊ ಹೀಗಾಗಿ ತಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿ. ಇಮೇಲ್ ಐ ಡಿನ ಎಂಟರ್ ಮಾಡಿ ಅಲ್ಲಿ ಸೆಂಡ್ ಒ ಟಿ ಪಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ತಾವು ಏನಲ್ಲಿ ಎಂಟರ್ ಮಾಡಿರ್ತೀರಲ್ಲ ಆ ಇಮೇಲ್ ಐ ಡಿಗೆ ಒಂದು ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ. ಈಗ ಸದ್ಯ ನಮ್ಮ ಮೇಲ್ ಐ ಡಿಗೆ ಒ ಟಿ ಪಿ ಬಂತು. ಸೊ ಹೀಗಾಗಿ ನಾನು ಮೇಲ್ ಐ ಡಿಯಲ್ಲಿರೋ ಒ ಟಿ ಪಿನ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ತಮಗೆ ಇಲ್ಲಿ ನೋಡಿ ಆವಾಗಲೇ ಲಾಗಿನ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಯೂಸ್ ಮಾಡಿರುತ್ತಲ್ಲ ಅದೇ ನಂಬರ್ನ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಹೀಗಾಗಿ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ತಮ್ಮ ಮೊಬೈಲ್ ನಂಬರ್ಗೆ 6 ಅಂಕೆಗಳ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ವೆರಿಫೈ ಮಾಡಿ. ವೆರಿಫೈ ಮಾಡಿದ ತಕ್ಷಣ ಇಲ್ಲಿ ತಮಗೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ 2 ಕಾಲಮ್ ಮತ್ತೆ ಬರುತ್ತೆ. ಒ ಬಿ ಸಿ ಕ್ಯಾಸ್ಟು ಮತ್ತು ಒ ಬಿ ಸಿ ಕ್ಯಾಸ್ಟ್ ಸೀರಿಯಲ್ ನಂಬರು, ಇಲ್ಲಿ ಟೋಟಲ್ ಇನ್ಕಮ್, ಫ್ಯಾಮಿಲಿ ಇನ್ಕಮ್. ಇಲ್ಲಿ ನೋಡಿ ಮೊದಲನೇದಾಗಿ ಒ ಬಿ ಸಿ ಕ್ಯಾಸ್ಟು. ಕ್ಯಾಸ್ಟ್ ಯಾವುದಪ್ಪ ಅಂತಂದರೆ ನಿಮ್ಮ 10ನೇ ತರಗತಿ ಏನು ಎಲ್ ಸಿ ಇರುತ್ತಲ್ಲ, ಲೀವಿಂಗ್ ಸರ್ಟಿಫಿಕೇಟ್, ವರ್ಗಾವಣೆ ಪ್ರಮಾಣ ಪತ್ರ, ಅದರಲ್ಲಿ ಯಾವ ಥರ ಜಾತಿ ಇದೆ ಅದನ್ನೇ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ತಮ್ಮ ಯಾವ ಜಾತಿ ಇದೆ ಅದಕ್ಕೆ ಸಂಬಂಧಪಟ್ಟ ಒ ಬಿ ಸಿ ಸೀರಿಯಲ್ ನಂಬರ್, ಕ್ಯಾಸ್ಟಿಂದು ಸೀರಿಯಲ್ ನಂಬರ್ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ತಮ್ಮ ಹಳೆಯ ಕಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟು ಇನ್ಕಮ್ ಇದೆ ಅದನ್ನೇ ಎಂಟರ್ ಮಾಡಿ. ಅದು ಕಾಸ್ಟ್ ಇನ್ಕಮು ಕನ್ನಡ ಇದ್ದರೂ ನಡೆಯುತ್ತೆ, ಇಂಗ್ಲೀಷಲ್ಲಿದ್ದರೂ ನಡೆಯುತ್ತೆ. ನಮ್ಮ ಹಳೆಯದು ಕಾಸ್ಟ್ ಇನ್ಕಮಲ್ಲಿ ಯಾವ ಥರ ಇದೆ ಅದನ್ನೇ ಇನ್ಕಮ್ ಎಂಟರ್ ಮಾಡಿ. ಸದ್ಯ ನಮ್ಮ ಇನ್ಕಮ್ನಲ್ಲಿ 28,000 ಅಂತಿದೆ, ಅದನ್ನೇ ಎಂಟರ್ ಮಾಡಿ ಮುಂದೆ ನೆಕ್ಸ್ಟ್ ಅಂತ ಹೋಗ್ತೀನಿ. ಇಲ್ಲಿ ನೋಡಿ ಸ್ಕೂಲ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ಎಪಿಕ್, ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್, ರಿಲೇಟಿವ್ ಸರ್ಟಿಫಿಕೇಟ್, ಜಿಯೋಗ್ರಾಫಿಕ್ ಟ್ರೀ, ನನ್ ಆಫ್ ದ ಡಾಕ್ಯುಮೆಂಟ್ಸ್ ಅವೈಲೇಬಲ್, ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳುತ್ತೆ, ಸೆಲ್ಫ್ ಡಿಕ್ಲರೇಷನ್ನು, ಐ ಡಿ ಪ್ರೂಫು, ಅಡ್ರೆಸ್ ಪ್ರೂಫು, ಇಷ್ಟೆಲ್ಲ ಕೇಳುತ್ತೆ. ತಾವು ಇಲ್ಲಿ ಏನು ಮಾಡಬೇಕಂದ್ರೆ ಕಡ್ಡಾಯವಾಗಿ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ ನೋಡಿ, ಯಾವಪ್ಪ ಅಂತಂದರೆ ಅಡ್ರೆಸ್ ಪ್ರೂಫು, ಐ ಡಿ ಪ್ರೂಫು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ, ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲದಿದ್ದರೆ ಬೇಡಿ. ಇಲ್ಲಿ ಸ್ಕೂಲ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಲಿವಿಂಗ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಶೋ ಆಗುತ್ತೆ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ರೇಷನ್ ಕಾರ್ಡ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲದೆ ಇದ್ದರೆ ಬಿಡಬಹುದು. ನೆಕ್ಸ್ಟ್ ಎಪಿಕ್ ಅವಶ್ಯಕತೆ ಇಲ್ಲ. ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲದಿದ್ದರೆ ಬಿಡಬಹುದು. ಇದು ರಿಲೇಟಿವ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಸ್ಯಾಲ್ರಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಸೆಲ್ಫ್ ಡಿಕ್ಲರೇಷನ್ ಅವಶ್ಯಕತೆ ಇಲ್ಲ. ಐ ಡಿ ಪ್ರೂಫ್ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕು. ಐ ಡಿ ಪ್ರೂಫ್ ಯಾವಪ್ಪ ಅಂದರೆ ಆಧಾರ್ ಕಾರ್ಡನ್ನೇ ಅಪ್ಲೋಡ್ ಮಾಡಿ. ಅದನ್ನು ಫೈಲ್ ಅಪ್ಲೋಡೆಡ್ ಅಂತ ಬಂತು. ಈಗ ಅಡ್ರೆಸ್ ಪ್ರೂಫ್ನ ಹೊಳ್ಳಿ ಮತ್ತೆ ನಾನು ಅದೇ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಬಂತು. ನಂತರ ಇಲ್ಲಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ಯುವರ್ ಜಿ ಎಸ್ ಸಿ ನಂಬರ್, ಆರ್ ಡಿ ನಂಬರ್ನ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದ ತಕ್ಷಣ ಇಲ್ಲಿ ಒಂದು ಪೇಪರಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ದಿದ್ರೆ ಕಾಪಿ ಮಾಡ್ಕೋಬಹುದು. ನಾನು ಇಲ್ಲಿ ಸದ್ಯ ಕಾಪಿ ಮಾಡ್ಕೊಂಡಿದ್ದೀನಿ, ಕಾಪಿ ಮಾಡಿ ಓಕೆ ಕೊಟ್ಟೆ. ಓಕೆ ಕೊಟ್ಟ ತಕ್ಷಣ ತಮ್ಮ ಒ ಬಿ ಸಿ ಸರ್ಟಿಫಿಕೇಟ್ ಈ ಥರ ಶೋ ಆಗುತ್ತೆ. ಇದೇ ಫೈನಲ್ ಅಲ್ಲ, ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅಂತಿದೆ ನೋಡಿ, ನೆಕ್ಸ್ಟ್ ಸ್ಟೆಪ್ಗೆ ಅಲ್ಲಿ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ಗೆ ಹೋದ ತಕ್ಷಣ ತಮಗೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಕೇಳುತ್ತೆ. ಇಲ್ಲಿ ಮೇಲ್ಗಡೆ ಚೆಕ್ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ಚೆಕ್ ಮಾರ್ಕ್ ಮಾಡಿ ತಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸೆಂಡ್ ಒ ಟಿ ಪಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಆಧಾರ್ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ತಮ್ಮ
6 ಅಂಕೆಗಳ OTP ಬರುತ್ತೆ. ಕೆಲವೊಂದು ಟೈಮ್ ಒಂದೇ ಸಾರಿಗೆ ಬರುತ್ತೆ, ಕೆಲವೊಂದು ಟೈಮ್ ಸರ್ವರ್ ಫ್ಲಕ್ಚುಯೇಷನ್ ಇದ್ದು, ನೆಟ್ವರ್ಕ್ ಫ್ಲಕ್ಚುಯೇಷನ್ ಇದ್ದು ಒಂದು ಎರಡು ಸಾರಿ ರೀಸೆಂಟ್ ಅಂತಲೂ ಕೇಳುತ್ತಿರುತ್ತೆ. ಸದ್ಯ ಇನ್ನೂ ಬಂದಿಲ್ಲ ನನಗೆ. ಬರದೇ ಇದ್ರೆ ಇಲ್ಲಿ ನೋಡಿ ರೀಸೆಂಡ್ OTP ಅಂತ ಬಂತು, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ OTP ಕಳಿಸಲಾಗುತ್ತೆ. OTP ಬರಲಿಲ್ಲ ಅಂತ ತಾವು ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಇದೆಯಲ್ಲ ಅದನ್ನು ದಯವಿಟ್ಟು ಮಾಡಬೇಡಿ. ಎರಡು ಬಾರಿ ತಮಗೆ OTP ಜನರೇಟ್, 2 ರಿಂದ 3 ಬಾರಿ OTP ಜನರೇಟ್ ಮಾಡೋಕ್ಕೆ ತಮಗೆ ಚಾನ್ಸ್ ಇರುತ್ತೆ. ಈಗ ನೋಡಿ ನಮ್ಮ OTP ಬಂತು. OTPನ ಎಂಟರ್ ಮಾಡಿ ವೆರಿಫೈ OTP ಅಂತ ಕೊಟ್ಟೆ. OTP ವೆರಿಫೈಡ್ ಅಂತ ಬಂದ ತಕ್ಷಣ ತಮಗೆ ನೆಕ್ಸ್ಟ್ ಸ್ಟೆಪ್ಪು ಪ್ರೊಸೀಡ್ ಟು ಪೇಮೆಂಟ್. ಇಲ್ಲಿ ಇದಕ್ಕೆ 40 ರೂಪಾಯಿಗಳ ಚಾರ್ಜಸ್ ಕಟ್ ಆಗುತ್ತೆ. ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 2 ಆಪ್ಷನ್ ಇದೆ ನೋಡಿ, SBI ಇ-ಪೇ ಮತ್ತು ಫೋನ್ಪೇ. ಅದ್ರ ಮುಖಾಂತರ ಪೇ ಮಾಡಿದರೆ ಸರಳವಾಗುತ್ತೆ, ಬಟ್ ಆದರೆ ಕೆಲವೊಂದು ಬಾರಿ ಸರ್ವರ್ ತೊಂದರೆಯಿಂದ ಅಪ್ಲಿಕೇಶನ್ ಪೇಮೆಂಟು ಪೆಂಡಿಂಗ್ ಬೀಳುತ್ತೆ. ದಯವಿಟ್ಟು ಫೋನ್ಪೇನ ಯೂಸ್ ಮಾಡಬೇಡಿ. SBI ಇ-ಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ಇ-ಪೇನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ತರಹ ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ 3 ಆಪ್ಷನ್ಗಳು ಬರುತ್ತೆ, ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್. ನಿಮ್ಮದು ATM ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡ್ ಏನಾದರೂ ಇದೆ ಅದರ ಕಾರ್ಡ್ ನಂಬರ್ನ ಡೀಟೇಲ್ಸ್ನ ಎಂಟರ್ ಮಾಡಿ ತಾವು ಅದರ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ 2ನೇ ಆಪ್ಷನ್ ಇದೆ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಗ್ರಾಹಕರಿಗೆ ಡೈರೆಕ್ಟಾಗಿ ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ ಬ್ಯಾಂಕ್ ಗ್ರಾಹಕರು ಅವರ ತಮ್ಮ ನೆಟ್ ಬ್ಯಾಂಕಿನ ಯೂಸರ್ ID ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಅವ್ರು ಪೇಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ ಮತ್ತೆ SBI ಹೊರತುಪಡಿಸಿ ಬೇರೆ ಬ್ಯಾಂಕ್ ಖಾತೆದಾರರು ಇದ್ದರೆ ಅವ್ರಿಗೂ ಕೂಡ ಇಲ್ಲಿ ಆಪ್ಷನ್ ಇರುತ್ತೆ. ತಮ್ಮ ಯಾವ್ದು ಬ್ಯಾಂಕ್ ಅಕೌಂಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಮುಖಾಂತರ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ ಕೆಳಗಡೆ UPI ಆಪ್ಷನ್ ಅಂತಿದೆ. UPI ಅಲ್ಲಿ 2 ಆಪ್ಷನ್ ಬರುತ್ತೆ, ಎಂಟರ್ UPI ID, UPI QR ಕೋಡ್. UPI ID ಯಾಕೆ ನೋಡಿ, ತಮ್ಮ ಯಾರ್ದಾದ್ರು ಫೋನಲ್ಲಿ ಕ್ಯಾಮ್ರಾ ಕೆಟ್ಟಿದ್ರೆ ಅಂಥವರು ತಮ್ಮ ಫೋನ್ಪೇ ಓಪನ್ ಮಾಡಿಬಿಟ್ಟು ಅಲ್ಲಿ UPI ID ಶೋ ಆಗಿರುತ್ತೆ, ಆ UPI ID ಎಂಟರ್ ಮಾಡಿ ವ್ಯಾಲಿಡೇಟ್ UPI ID ಅಂತ ಕೊಟ್ಟ ತಕ್ಷಣ ತಮ್ಮ ಫೋನ್ಪೇಯಲ್ಲಿ ಯಾವ ಥರ ಹೆಸರಿರುತ್ತೆ ಅದು ಇಲ್ಲಿ ಶೋ ಆಗುತ್ತೆ. ನಂತರ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ತಮ್ಮ ಫೋನ್ಪೇಯಲ್ಲಿ 40 ರೂಪಾಯಿಗಳ ಒಂದು ಪಾಪಪ್ ಬರುತ್ತೆ, ಅಂದರೆ ಪೇಮೆಂಟ್ ಮಾಡೋಕ್ಕೆ ಒಂದು ಆಪ್ಷನ್ ಬರುತ್ತೆ. ಆ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ 40 ರೂಪಾಯಿ ಪೇಮೆಂಟ್ ಮಾಡಿ ಅಲ್ಲಿ 2 ಪ್ರಿಂಟೌಟ್ನ ತಗೋಬೋದು ಮತ್ತು ರಿಸಿಪ್ಟ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇನ್ನೊಂದು 2ನೇ ಆಪ್ಷನ್ UPI QR ಕೋಡ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇ ನೌ ಅಂತ ಬರುತ್ತೆ. ತಮಗೆ ಇಲ್ಲೊಂದು QR ಕೋಡ್ ಜನರೇಟ್ ಆಗುತ್ತೆ. ಇಲ್ಲಿ ಸದ್ಯ ಸರ್ವರ್ ಫ್ಲಕ್ಚುಯೇಷನ್ ಇದ್ದ ಕಾರಣ QR ಕೋಡು ಜನರೇಟ್ ಆಗ್ತಿಲ್ಲ. ಅಂಥ ಸಮಯದಲ್ಲಿ UPI IDನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ QR ಕೋಡ್ ಜನರೇಟ್ ಆದ ತಕ್ಷಣ ತಮ್ಮ ಫೋನ್ಪೇಯಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡಿ 40 ರೂಪಾಯಿ ಪೇಮೆಂಟ್ ಮಾಡಿ, ಪೇಮೆಂಟ್ ಪ್ರೊಸೆಸ್ ಆದ ತಕ್ಷಣ ತಮಗೆ ಅಲ್ಲಿ 2 ಆಪ್ಷನ್ ಶೋ ಆಗುತ್ತೆ. ಯಾವುದಪ್ಪ ಅಂತಂದರೆ ಒಂದು ಡೌನ್ಲೋಡ್ ಆ್ಯಕ್ನಾಲಜ್ಮೆಂಟು ಮತ್ತು ರಿಸಿಪ್ಟ್ ಅಂತ ಬರುತ್ತೆ. ಆ ಡೌನ್ಲೋಡ್ ಆ್ಯಕ್ನಾಲಜ್ಮೆಂಟು ರಿಸಿಪ್ಟ್ನ 2 ಪ್ರಿಂಟೌಟ್ನ ತೊಗೊಳ್ಳಿ, ರಿಸಿಪ್ಟ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಆ್ಯಕ್ನಾಲಜ್ಮೆಂಟ್ ಜೊತೆಗೆ 100 ರೂಪಾಯಿಯ ಬಾಂಡ್ ತೆಗೆದುಕೊಂಡು ಅದಕ್ಕೆ ಅಫಿಡವಿಟ್ OBC ಮ್ಯಾಟರ್ನ ಹಾಕಿ ಅಫಿಡವಿಟ್ ಮಾಡಿಸಿ, ನೋಟ್ರಿ ಮಾಡಿಸಿ ಅದ್ರ ಜೊತೆಗೆ ತಮ್ಮ LC, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಹಳೆಯ ಕಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್, ಇಷ್ಟು ಎಲ್ಲ ದಾಖಲೆಗಳನ್ನ ಜೆರಾಕ್ಸ್ ಪ್ರತಿಗಳನ್ನ ಲಗತ್ತಿಸಿ ತಮ್ಮ ಹತ್ತಿರದ ನಾಡ ಕಚೇರಿ ಅಂದರೆ ತಹಸೀಲ್ದಾರ್ ಆಫೀಸ್ ಅಥವಾ ಉಪ ತಹಸೀಲ್ದಾರ್ ಆಫೀಸ್, ಹಳ್ಳಿ ಮಟ್ಟದಲ್ಲಿ ಆದರೆ ಉಪ ತಹಸೀಲ್ದಾರ್ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ತಮ್ಮ ಎಲ್ಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ನಾನು ಸಲ್ಲಿಸಿದ ನಂತರ 14 ದಿನಗಳ ನಂತರ ತಮಗೆ OBC ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬಹುದು. ವೀಕ್ಷಕರೇ, ಇದಿಷ್ಟು OBC ಸರ್ಟಿಫಿಕೇಟ್ನ ಯಾವ ತರಹ ಅಪ್ಲೈ ಮಾಡೋದಂತ ನಾನು ತಿಳಿಸ್ಕೊಟ್ಟೆ. ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋವನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.